ಪರಿ ಪರಿ ರೋಡ್ಗೆ ಹಚ್ಚಿದ ಹೊಲನ ಕೊಟ್ಬಿಡುನು. ಯಾಕ್ರಿ ಏನಾತ? ನೀವ್ ಅಂದ್ರಲ್ಲ ರೋಡ್ ಗಿಚ್ಚಿದ ಹೊಲ ಬೇಡ ಅಂತೇಳಿ, ಹಳದ ಹೊಲ ಅಂತ ಹೇಳಾತ್. ನಾನ್ ಮತ್ತೆ ಖರೀದಿ ಹಾಕೊಳಕ ಅವ್ರು ರೊಕ್ಕ ತರ್ತೇನೆ ಅಂದಿದ್ರ. ಬೇಡ ಬೇಡ ಬೇಡ. ಇದು ಆ, 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 ಇದು ಅದು ರೋಡ್ಗೆ ಹಚ್ಚಿ ಕೊಡೋಣ. ಇದು ಹಳ್ಳದ ಹೊಲ ಬೇಡ, ಅದನ್ನ ನಾವು ಇಟ್ಕೊಳ್ಳೋಣ. ಯಾಕ್ರಿ ಏನಾತ? ಲೇ, ಆ ಹಳ್ಳದ ಹೊಲದಾಗ ಗರ್ನೆಟ್ ಎದ್ದತ್ತಂತ್ಲೇ. ಹ್ಞೂ, ನಮ್ಮ ಹೊಲದಾಗ ಅದು ಎಂತದ ಕಲ್ಲು ಸಿಕ್ಕತ್ತಂತ. ಅಯ್ಯೋ, ಅದಕ್ಕೇನೋ ಭಾಳ ರೊಕ್ಕಂತ್ಲೇ. ಹೌದಾ? ಅಲ್ರಿ ಹೊಲ್ದಾಗ ಕಲ್ಲು ಇದ್ದ ಇರ್ತಾವಲ್ಲ. ಒಡ್ನಾಡಿ ಹೊಲದಾಗ ಅಲ್ಲೇ ಇಲ್ಲೇ ಸಣ್ಣ ಪುಟ್ಟ ಬಿದ್ದಿರ ಕಲ್ಲಲ್ಲ, ಕಲ್ಲ ಬೇರೆ ಇದ್ಯಾದ ಬೇರೆ ಅಂತಲೇ ಇದು. ಅದು ಎಂತದ ಏನೇನೋ ಮಷಿನ್ ಗಿಸಿನ್ ಎಲ್ಲ ತಂದವ್ರು ಹಂಗೆಲ್ಲ ಪರೀಕ್ಷೆ ಮಾಡ್ತಾರಂತೆ. ಅವ್ರಿಗೆ ಅನ್ಸಿದ ಕಡೆ ಎಲ್ಲ ಒಂದ್ ಕಡೆ ಇರ್ತದಂತೆ, ಒಂದ್ ಕಡೆ ಇರಲ್ಲಂತೆ. ನಮ್ ನಶೀಬಕ್ಕೆ ನಮ್ಮ ಹೊಲ್ದಾಗ ಐತಿಲೇ. ಅಯ್ಯೋ, ನಾವ್ ಏನಾರ ಇದನ್ನ ಮೊದ್ಲ ಬರ್ದು ಕೊಟ್ಬಿಟ್ಟಿದ್ರೆ ಅವ್ರಿಗೆ ಎಂತ ಲಾಸ್ ಆಕಿತ್ ನಮ್ಗ. ಅಯ್ಯೋ, ಇಲ್ಲಪ್ಪ ಇಲ್ಲ, ಒಳ್ಳೆ ಕೆಲಸ ಮಾಡಿದ್ವಿ ನಾವು. ಇನ್ನೂ ಕೊಡ್ಲಾರ್ದ ಆ ಹಳ್ಳದಲ್ಲ ನಾವ್ ಇಟ್ಕೊಳ್ಳೋಣ. ಅದನ್ನ ಯಾರಿಗೆ ಕೊಡೋದು ಬೇಡ. ಅದನ್ನ ಕಲ್ಲೆದ್ದತ್ತಂತ ಅದ್ರ ರೊಕ್ಕ ಪೂರ್ತಿ ನಮ್ಗೆ ಹಾಕತಿ. ಏನ ಆಕಿಗೆ ಆ ಹಳ್ಳದು ಇದು ಏನದು ರೋಡ್ಗೆ ಚಲೋ ಆಯ್ತಲ್ಲ, ಅದನ್ನೊಂದ್ ಎಕರೆ ಕೊಟ್ಬಿಡೋಣ ಆಕಿಗೆ. ಹಂಗ ಮಾಡಂತ ತಗೋ. ಹೌದಾ? ನಮ್ಮ ಹೊಲ್ದಾಗ ಐತಂತ. ಏಟ್ ಕಲ್ಲ ಏನಪ್ಪ? ಅದಕ್ಕೆ ಏಟ್ ಒಂದ್ 1,000 ರೂಪಾಯಿ ಕೊಡ್ಬೋದಾ? 1,000 ರೂಪಾಯಿ ಅಲ್ಲ, ಇವತ್ತು ಅವ್ನು ಇಂಥ ಒಬ್ಬ ಸಾಹೇಬ್ ಹೇಳತ್ತಿದ್ದ. ಲಕ್ಷ ಗಟ್ಲೆ ದುಡ್ಡು ಬರ್ತೈತ್ರಿ ಇದ್ರಾಗ, ನಿಮ್ಗೆ ತಲೆ ಕೆಡ್ಸ್ಕೊಬೇಡ್ರಿ. ಇದು ಎಷ್ಟೈತಿ ನಾವು ಪೂರ್ತಿ ತೆಗಿತೇವೆ ಇದನ್ನ ಅಂತ ಏನೋ ಅನ್ನಕತ್ತಿದ್ರಪ್ಪ. ಏನೋ ನನಗೂ ಇದ್ರ ಬಗ್ಗೆ ಅಷ್ಟು ಮಾಹಿತಿ ಇಲ್ಲ. ನನಗೆ ಅನಿಸ್ತೈತಿ ಈ ಕಣ್ವಿ ಕಲ್ಲು ಹೊಡ್ಯಾಕ ಹೋಗಾರಲ್ಲ, ಆ ಟೈಪ್ ಏನಾರ ಇದು ಅಂತಾರ ಬೇರೆ ಕಲ್ಲು ಏನಾರ ಇದ್ರು ಇರ್ಬೋದಪ್ಪ. ಏನೋ ರೊಕ್ಕ ಗಿಕ್ಕ ಭಾಳ ಐತೋ ಏನೋ, ಯಾರಿಗ್ ಗೊತ್ತಲೇಪ ಆತಾಗ. ಹೌದಿಲ್ಲ? ನನಗೆ ಯಾಕ ಹಂಗ ಅನ್ಸಕತ್ತೈತಿ. ಇದ್ರ ಬಗ್ಗೆ ಗೊತ್ತಿದ್ದವ ನಮ್ಮ ಪಂಚಾಯತಿ ಇವ ಅದನಲ್ಲ, ಯಾರೋ ಬ್ಯಾಗ್ ಬರೋದಲ್ಲೋ ಮರ ಆತಾಗ. ಇಲ್ಲಾಂದ್ರೆ ನಮ್ಮ ಕಸ್ತೂರಿ ಮಾವ, ಅದೇ ಈ ಶಾಂತಕ್ಕರ್ ಮಾವ ಅದನಲ್ಲ ರೀ, ಬೀಗ. ಅವ್ರ ಬೀಗ ಅದನಲ್ಲ ನಮ್ಮ ಕಸ್ತೂರಿ ಮಾವ, ಅವಂಗ ಇವೆಲ್ಲ ಮಾಹಿತಿ ಗೊತ್ತದವು ಅನಿಸ್ತೈತಿ ನನಗೆ. ಯಾಕಂದ್ರೆ ಹಿಂದ್ಕೊಂಡ್ ಬಂದಾಗ ಬಹಳ ಮಾತಾಡಿದ್ದವ. ಇವು ಹಂಗ್ರಿ ಹಿಂಗ್ರಿ ಅಂತೇಳಿ ಊರಾಗೂ ದೊಡ್ಡ ಮನುಷ್ಯನೂ ಅದಾನ. ಹಂಗ ಆ ಮನುಷ್ಯ ಮೋಸ ಏನ್ ಮಾಡಲ್ಲ. ಅವನ ಕಡೆ ಹೋಗಿ ನಾಳೆ ಬಿಡುದ್ ಬಿಟ್ಟು ಮಾತಾಡ್ತೀನಿ. ಸಾಹೇಬ್ರ ಹಿಂಗೈತ್ರಿ, ಮತ್ತ ಗೌಡ್ರ ಹಿಂಗ ಎದ್ದತ್ತಂತ, ಮತ್ತೆ ಇದಕ್ಕೆ ಏನು ಕೊಡ್ತಾರ್ರಿ ರೊಕ್ಕ, ನಮ್ಗೆ ಏಟ್ ಕೊಡ್ತಾರ, ಅವ್ರು ಏನ್ ಮಾತಾಡೋ ಹೊತ್ನ್ಯಾಗ ಇದನ್ನ ಹೆಂಗ್ ನಾವು ತಿಳ್ಕೊಳ್ಳೋದು, ಅವ್ರು ನಮ್ ಕರೆಕ್ಟ್ ರೊಕ್ಕ ಕೊಡಾಕತ್ತಿಲ್ಲ ಎಲ್ಲ ತಿಳ್ಕೊಳ್ಳೋದು ಹೆಂಗ, ಒಂಚೂರು ಅವ್ರ ಕಡೆ ಮಾತಾಡ್ತೀನಿ. ನಾಳೆ ಬಿಡುದ್ ಬಿಟ್ಟು ಹೋಗ್ತೀನಿ. ನಾಳೆ ಯಾಕ ಇವತ್ತರ ಏನಾಗೈತೆ ಹೌದಿಲ್ಲ, ಜಳಕ ಮಾಡ್ತೀನಿ, ನೀರಿಡು ಒಲಿ ಮ್ಯಾಗ. ಜಳಕ ಮಾಡ್ಕೊಂಡು 2 ಚರ್ಗಿ ಚಲೋ ಅರಿವಿ ಹಾಕೊಂಡು ಈಗ ಹೋಗೇ ಬಂದ್ಬಿಡ್ತೇನೆ ಕಸ್ತೂರಿ ಮಾವಾರ ಮನೆಗೆ. ಸರಿ ರೀ, ಹಂಗೆ ಮಾಡ್ರಿ. ಒಟ್ಟು ನಮ್ಮ ನಶೀಬ. ಅಲ್ಲ ರೀ, ಮತ್ತೆ ಈಗ ಹಂಗಾರ ರೋಡ್ಗೆ ಹೊಲ ಕೊಡ್ತೇನೆ ಅಂದ್ರಲ್ಲ, ಅದ್ರಾಗೂ ಐತೆ ಏನೋ ಪರೀಕ್ಷೆ ಮಾಡ್ಬೇಕು ಬೇಡ? ಇದ್ರ ಪಾಪ ಅವ್ರಿಗೂ ಆಕ್ಕತಿ. ಅವರು ರೊಕ್ಕ ಪಕ್ಕ ಮಾಡ್ಕೊಂಡು ಚಲೋ ಇರ್ಲಿ ಜೀವನದಾಗ. ಅದ್ರಾಗಿತ್ತಂದ್ರೆ ಅದನ್ನು ಕೊಡೋದಲ್ಲ ನಾನು ಮತ್ತೆ. ಅದು ನಮ್ಗೆ ಬೇಕು. ಯಾವ್ದ್ರಾಗಿರಲ್ಲ ಅದನ್ನ ಕೊಡವ ನಾನು. ಎದಕ್ರಿ ಹಿಂಗ್ ದುರಾಸೆ? ಅದು ನಮ್ಮ ಮಗಳಲ್ಲನ್ರಿ. ಮೊದಲು ಮಗ, ಮೊಮ್ಮಗ, ಮನಿ, ಏನ ಸೊಸಿ, ಮೆಹಂತಿ, ನಾನು ಚಂದ ಇರ್ಬೇಕು. ಮಗಳಿಗೂ ಕೊಡೋಣ, ನಾನೇನಿಲ್ಲ ಅಂದೇನ. ಅದಕ್ಕೆ 1 ಎಕರೆ ಹೊಲ ಕೊಡಾಕತ್ತಿರೋದು. ಹೊಲ ಏನು ಸ್ವಲ್ಪ ಕಿಮ್ಮತ್ ಬಾಳ್ತಂತ ಮಾಡಿ ಏನ ಈಗ ಮಾರ್ಸಿದ್ರೆ ಏನಿಲ್ಲ ಅಂದ್ರೆ 30-35 ಲಕ್ಷ ರೂಪಾಯಿಗೆ ಎಕರೆದಂಗೆ ಹೋಗವು. ಅಷ್ಟು ಲಕ್ಷ ರೂಪಾಯಿ ಕೊಡಾಕತ್ತೇನೆ. ಇಲ್ಲಿಗ ಯಾರು ಕೊಡ್ತಾರ? ಓಡೋಗಿ ಮದುವೆ ಆಗಿರೋ ಮಗಳಿಗೆ ಏನ ಪಾಪ ಇರ್ಲಿ ಅಂತ ಕೊಡ್ತಾ ಇರೋದಷ್ಟೇ. ಅದು ಆಕಿ ಕೋರ್ಟ್ಗೆ ಹೋದ್ರು ಆಕಿಗೆ ಅದು ಕೊಡಿಸ್ತಾರವ್ರು. ಬೇಡ ಇರ್ಲಿ ಇನ್ನು ಅದೆಲ್ಲ ರಾಡಿ ಅಂತೇಳಿ ಕೊಡ್ತಾ ಇರೋದು. ಇಲ್ಲೋಡ, ಅಪ್ಪಿ ನಿನ್ ಮಗಳ ಮುಂದೆ ಬಾಯ್ ಬಿಟ್ಗಿಟ್ಟಿ ಮತ್ತೆ ಹಿಂಗೆ ಹೊಲ್ದಾಗಿ ಸಿಕ್ಕತಿ ಅಂತೇಳಿ. ಅಯ್ಯೋ, ಹಣೆ ಬರ್ಗಣೆ ಚೋತಿ. ನಮ್ಮೂರಾಗ ಒಂದು ಇಲಿ ಹೋದ್ರೆ ಹುಲಿ ಹೋತಂತಾರ. ನೀವು ಇದು ವಿಚಾರ ಹೇಳ್ಬೇಡ ಅಂದ್ರೆ ಗೊತ್ತಾಗ್ಲಾರ್ದಂಗೆ ಇರ್ತತನ್ರಿ. ನಮ್ಮ ಹಳ್ಳ್ಯಾಗ ಮೊದ್ಲು ಎಲ್ಲಿಂದ ಎಲ್ಲಿಗೆ ಒಯ್ದು ಹಚ್ಬೇಕು, ಯಾರ ಮುಂದೆ ಹೇಳ್ಬೇಕು ಅಂತ ಕಾಯ್ತಿರ್ತಾರ. ಅವ್ರಿಗೂ ಜನಕ್ಕೂ ಗೊತ್ತು ಯಾರ ಮುಂದೆ ಹೋಗಿ ಏನು ಹೇಳಿದ್ರೆ ಏನು ಆಕತಿ ಅಂತೇಳಿ. ನೀವ್ ಅನ್ಕೊಂಡಷ್ಟು ಯಾವ್ದು ಸುಲಭಿಲ್ಲ, ಸುಮ್ಮನಿರ್ರಿ. ಹಂಗಂತೀಯನ? ಆಗಿದ್ದಾಲಿ ನಂಗೆ ನೀರು 2 ಚರ್ಗಿ ಜಾಕ ಪಟ್ಟ ನಂಗೆ ಹೋಗ್ಬರ್ತೇನೆ. ಅಲ್ಲ, ಏನು ಹೇಳಿದೆ ಅತ್ತಿಗೆ? ಅಲ್ಲ, 15 ದಿನ ಇರಕ್ಕೆ ಒಪ್ಕೊಂಡೇ ಬಿಟ್ರಲ್ಲ ಅವ್ರು. ಅಯ್ಯೋ, ಏನೋ ಒಂದು ಹೇಳಿದೆ, ಮುಳ್ಳಿಂದ ತೆಗಿಬೇಕಂತೇಳಿ ಅತ್ತಿ ಅಂತ ಮಾತಾಡಿದೆ. ಅದಕ್ಕೆ ಯವ್ವ ನನಗರ ಎಷ್ಟು ಖುಷಿ ಆಗತ್ತದ ಗೊತ್ತೇನ. ನಾ ಎಲ್ಲ ಮೌನ್ ಹೋಗು ಅಂತ ಕಳಿಸ್ಬೇಕ ಏನ, ಎಲ್ಲ ಅತ್ತಿಯರು ಕಳಿಸ್ತಾರ ಅಂತ ಮಾಡಿದ್ದೆ. ಕರೆನ ಅವ್ರಿಗೆ ಒಂದು ಸ್ವಲ್ಪ ಆಸೆ ಐತಿ, ಹಂಗಾಗಿ ಬಂದಾರ ಇಲ್ಲಿಗೆ. ಈಗ ಇಟ್ಕೊಳ್ಳಾರ್ದಂಗೆ ಓಡ್ಸೋಕೆ ನನಗೊಂಥರ ಮನ್ಸ ಒಪ್ಪಲಾರ್ದಂಗೆ ಆಗ್ಬಿಟ್ಟಿತ್ತು. ಇರ್ಲಿ ಬಿಡ, ಮತ್ತೆ ಏನು ಮಾಡೋಕ್ಕಾಕತ್ತೆ ಇರ್ಪಕ್ಕ. ಹೌದಿಲ್ಲ, ತೊಂದರೆ ಐತಂತ ಬಂದಾರ. ಈಗ ಅವ್ರನ್ನ ಇಟ್ಕೊಳಕ್ಕಾಗಲ್ಲ ಅಂತ ಓಡಿಸಿ, ಹೌದಿಲ್ಲ, ಏನೋ ಒಂದು ಅನಿವಾರ್ಯ ಮನುಷ್ಯಾಗ ಎಲ್ಲರಿಗೂ ಬರೋದೆ. ನಾಷ್ಟಕ್ಕೆ ಮಾಡಿದ್ದೇನಾ? ಹ್ಞೂ ಬೇ, ಅವಲಕ್ಕಿ ಮಾಡಿಟ್ಟೇನಿ. ಅದೇ ಈಕಿ ಮಂಗಳ ಕೇಳತ್ತಿದ್ದೆ, ಹೆಂಗೆ ಅತ್ತಿ ನಪ್ಸಿದಿ ಅಂತೇಳಿ. ಇವ ನಿಮ್ಮ ಅತ್ತಿ ನಿನ್ನ ಮಾತವ ಕೇಳೋದು? ನೀನ ಒಬ್ಬಕ್ಕೆ ಸೊಸಿ ನೋಡು. ಅದಕ್ಕೆ ನನ್ನ ಮಗಳ ಮಾತು ನಮ್ಮ ಮಾತು ಅಂದ್ರೆ ನಿಮ್ಮ ಅತ್ತಿಗೆ ಲೆಕ್ಕಕ್ಕಿಲ್ಲ. ಅಯ್ಯೋ ಇಲ್ಬೇ, ನನ್ನ ಮಾತು ಎಲ್ಲಿ ಕೇಳ್ತಾಳೆ? ನಮ್ಮ ಅತ್ತಿ ಕೇಳಿಲ್ಲ ರೂಪಾಕಾಗ. ನಾನು ಒಂದು ಏನೋ ಹೇಳೋ ರೀತಿ ಒಳಗೆ ಹೇಳಿದೆ ಅಷ್ಟೇ. ಹಂಗೆ ಕಳಿಸ್ಬೇಡ್ರಿ, ಇಟ್ಕೋರಿ, ಹಂಗೆ ಹಿಂಗೆ ಅನ್ನಲ್ಲ. ಹಂಗಾಗಿ ಸುಮ್ಮನಾದ್ರಷ್ಟೇ. ಏನು ಮಾತಾಡಿದೆ ಅಂತೇಳಿ ನನಗೆ ನೆನಪಿಲ್ಲ. ಆ ಟೈಮಿಗೆ ಒಟ್ಟು ಮಾತಾಡಿ ಏನೋ ಹೇಳಿದೆ. ಅದಕ್ಕೆ ನನ್ನ ಮಾತು ಅಂತೇನು ಕೇಳಲ್ಲ. ಇಲ್ಲ ರೂಪಾಕದಾಳ, ಕೇಳಿರ್ಬೇಕಾರ. ಆದ್ರೂ ನಾ ಹೇಳಿದ್ದೇನಾರ ಸುಳ್ಳನ? ನಿಮ್ಮ ಅತ್ತೆ ನಿನ್ನೆ ಜೀವದಾಳಿಲ್ಲ? ಹ್ಞೂ ಅದಾರ, ರೂಪಾಕನ ಮೇಲೆ ಅದಾರ. ಸುಮ್ಮನೆ ಸಾಕು, ರೂಪಾನ ಮೇಲೆ ಜೀವ ಅದಾರ ಅಂತ. ಹೋಗ್ಲಿ ಬಿಡು, ಅವಲಕ್ಕಿ ಕೊಡೆ. ಹೊಟ್ಟೆ ಸಾವಾಗೈತಿವ ಇವತ್ತ. ನಾಷ್ಟ ಮಾಡಂದ್ರೆ ಜಳಕಕ್ಕೆ ಹೋದ್ರಿ ಇವರು. ಗಂಗಾ, ಯಾರು ಬೇಕೈತ್ರಿ? ನೀವ್ಯಾರು?
ನಂದ ಮನಿ ಇದೆ. ನೀವ್ಯಾರ? ಗಂಗಾ ಅಂದ್ರಲ್ಲ, ಕರಿಲೇನ? ಅಲ್ಲ, ಹಾ ಗಂಗಾ, ನೀವು ನಿಮ್ಮನ್ನ ಎಲ್ಲೇ ನೋಡ್ದಂಗೆ ಆಗೈತಿ. ನಾನು ಈ ಮನಿ ಬೀಗ್ತಿ, ರೂಪಾ ನವ್ವ. ಓ ನೀವನ? ಆರಾಮದಿರಲ್ಲ? ಹಾ ಆರಾಮದೇನ್ ನೋಡ್ರಿ, ನೀವು ಆರಾಮದಿರಿ? ಹಾ ಆರಾಮದೇನ್ರಿ. ಏನ ಚಂದ್ರಕ್ಕ? ಓ ಇದು ಗಂಗಾ, ಅದು ನಾ ಎದಕ್ಕೆ ಬಂದೆ ಅಂದ್ರೆ ಏನೋ ಹೇಳೋದಿತ್ತು, ಅದಕ್ಕೆ ಬಂದೆವ. ಇದು ಥೂ ಬಾಯಾಗ ಬಂದು ಬರ್ವಲ್ತಗ. ಇವತ್ತು ಇದಕ್ಕೆ ಏನದು ಸಂಘದ ಇದಕ್ಕೆ ಕರ್ದಾರ, ನೀನು ಬರ್ಬೇಕು. ಈ ಸಲ ಅಧ್ಯಕ್ಷರು ಯಾರು ಆಗ್ಬೇಕು ಅಂತ ಮಾತಾಡ್ಕೊಳಕತ್ತಾರ. ಈ ಸಲ ಸಂಘದ ಅಧ್ಯಕ್ಷ ನೀನೇ ಆಗ್ಬೇಕು ಅಂತ ನನಗೆ. ಏನಂತೀಯ? ನೀನಕ್ಕಿ ನಾನಾಗ್ಲೆ? ಯವ್ವ ತಾಯಿ ಒಣ ತೆಲಿವೆ ನೀವ. ಏನು ಸಂಘದ ಅಧ್ಯಕ್ಷ ಆಗದೆ ಹೇಗ ಇವ? ₹1 ಲಾಭ ಅಲ್ಲ ಏನಲ್ಲ, ಎಲ್ಲರೂ ಕಟ್ಟಲಿಲ್ಲ ಅಂದ್ರು ಕಟ್ರಿ ಕಟ್ರಿ ಅಂತೇಳಿ ಬಡ್ದಾಡ್ಬೇಕು. ಏನಿಲ್ಲಪ್ಪ, ಇವ್ರು ಕಟ್ಟಲಿಲ್ಲ ಅಂದ್ರೆ ಬೆಂಡ್ಲಾರ ಎಲ್ಲಾರು ತಲೆ ಮ್ಯಾಗೂ ಕುಂದ್ರಬೇಕು. ರೊಕ್ಕ ತೊಗೊಂಡು ಕಟ್ರಿ 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 ಅಂತೇಳಿ. ಏನು ನಾವ್ಗೇನು ಸಂಬಳ ಕೊಟ್ಟಿಟ್ಟಂಗೆ ಮಾಡ್ತಾರ ಒಂದಳತಿ. ಅವ್ರು ಕಟ್ಟಿಲ್ಲಲ್ರಿ, ನೀವು ಸುಮ್ಮನೆ ಅದಿರಿ ಅಂತ ಕೇಳ್ತಾರ. ನಾನೇನು ಮಾಡಲಿ ಅವ್ರು ಕಟ್ಟಲಿಲ್ಲ ಅಂದ್ರೆ? ಯವ್ವ ಅಧ್ಯಕ್ಷ ಮಾತ್ರ ನಾ ಆಗೋದಲ್ವ ಇವ ತಾಯಿ, ನನಗೆ ಬೇಡೇ ಬೇಡ. ಅದೇನೋ ಅಂತಾರಲ್ಲ, ಮನೆಗೆ ಮುಂಚೆ ಬಾಗ್ಲಾಗಬಾರ್ದಂತ, ಸಂಘದಾಗ ಅಧ್ಯಕ್ಷರಾಗಬಾರ್ದಂತೆ. ಅದೇನೋ ಕರೆ ಬಿಡ. ಇಷ್ಟು ತಲೆ ಹಿಡಿಸ್ತಾರ ಅಂದ್ರೆ ಅಯ್ಯೋ ದೇವ್ರೆ. ಅದಕ್ಕವ ಯವ್ವ ನನಗಂತೂ ಬೇಡ. ಸರಿ ಹಂಗಾರ ಬಂದರ ಬಾ, ಇವತ್ತು ಸಂಜೆಗೆ ದೌಡ್ ಹೋಗ್ಬೇಕು ನೋಡು. ಹಾಂ ಯಾವಾಗ ಬಂದಾಳ ಬೀಗ್ತಿ? ಅಯ್ಯೋ ಅದ್ರ ಹೆಣ ಎತ್ಲಿ ಮಗನ ಜೋಡಿ ಜಗಳ ಮಾಡ್ಕೊಂಡೈತೆ. ಜಗಳ ಮಾಡ್ಕೊಂಡು ಇಲ್ಲಿ ಬಂದಾಳ ಇರಾಕಂತೇಳಿ. ಒಂದು 15 ದಿನ ನಾನು ಹಾಳಾಗೋಗ್ಲಿ ಇದ್ರೆ ಇರ್ಕೋವಲ್ತಕ್ಕ ಅಂತ ಕೈ ಬಿಟ್ಟೇನೆ ಅಷ್ಟೇ. ನಮ್ಮನ್ನು ಬಿಟ್ಟರೆ ಬೇರೆ ಯಾರದಾರ ಅದಕ್ಕೆ ದಿಕ್ಕು? ಅದಕ್ಕೆ ನಾಯಿಗತೆ ಇದ್ರೆ ಇರ್ವಲ್ತಕ್ಕ ಹೋಲ್ ಬಿಡತ್ತದ ಅಂತೇಳಿ ಇಟ್ಕೊಂಡೇನೆ. ನಿನ್ನೆ ಬಂದಾಳ. ಏನು ಎಲ್ಲ ಮಾನ ಮರೆತಿದ್ದಾರೆ ಯಾರು ಆದ್ರೆ ಮಗಳು ಹುಡುಗ ಲಗ್ನಗಳ ಅವ್ರ ಮನೆಯಾಗ ಹೋಗಿ ನಾವು ಉಳ್ಕೋಬೇಕು ಉಳ್ಕೋಬಾರ್ದು ಅಂತೇಳಿ ಯೋಚನೆ ಮಾಡ್ತಾರಪ್ಪ. ಇವಕ್ಕೆ ಯಾವ ಮಾನೆಲ್ಲ ಮರೆಯೋದಿಲ್ಲ ಗೊತ್ತನ? ಹೌದನ? ನೀ ಯಾಕೆ ಇಟ್ಕೋಬೇಕು? ಏನು ಮಾಡ್ತಿ? ನನ್ನ ಮಗ ಇನ್ನು ಜಗಳ ಮಾಡ್ತಾನೆ ನನ್ನ ಸಂಕಟಕ್ಕೆ ಸುಮ್ಮನೆ ಅಷ್ಟೇ. ಯಾಕೆ ಬೇಕು? ಅತ್ತಿ ಮಾವ ಲೆಟ್ಟೆ ಆದರು ಅದ್ರ ಸಂಬಂಧ. ಇಲ್ಲಾಂದ್ರೆ ಇವ್ರನ್ನ ಯಾರು ಇಟ್ಕೋತಾರೆ ಇವ ಮನೆ ಆಗತ್ತಾಗ ಎಲ್ಲ ಮುಟ್ಟು ಮೈಲಿಗೆ ಮಾಡ್ಕೊಳಕ್ಕೆ. ಹೋಗ್ಲಿ ಬಿಡು, ಏನಾಯ್ತು ಹಿಂಗೆ ಇಟ್ಕೊಂಡಿದ್ದಕ್ಕೆ ಏನೇನು ಎಲ್ಲರೂ ಹೌದು ಬಿಡುವ ಪಾಪ, ಅದು ಇವ ನಿಮ್ಮ ಋಣದಾಗ ಇರ್ಲತ್ತಾಗ ಬಂದರು ಪಾಪ ನೋಡಿ ಜಾಗ ಕೊಟ್ಲೆ ಇರಾಕಂತೇಳಿ ಎಲ್ಲರೂ ಹಾಡಿ ಹೋಗ್ಕೊಳ್ತಾರೆ. ನನಗೂ ಅದೇ ಬೇಕಾಗಿದ್ದ. ಸರಿ ನಾ ಹೊಕ್ಕನೆ ಹಂಗ್ರೆ. ಅವ ನಂಗೆ ಕೆಲ್ಸಕ್ಕೆ ತಡ ಆಗಕತ್ತತಿ. ಯೋ ದೇವ್ರೆ, ನನಗೂ ಅದೇ ಆಗಾಕತ್ತಿರೋದಪ್ಪ. ಏನು ಮಾಡ್ಬೇಕು? ಇವತ್ತು ಒಂಚೂರು ಸಂಘದ ಕಡೆ ಹೋಗ್ಬೇಕಾಗಿತ್ತು. ನೋಡಿ ಜಳಕ ಮಾಡ್ತೇನೆ ಅಂದ್ರೆ ಬಚ್ಚಲ್ದಾಗ ಕುಂತು ಬಿಟ್ಟಾರತ್ತಾಗ. ಏನು ಎಲ್ಲಿ ದೇಶ ಹಾಳಕ್ಕೆ ಹೋಗ್ಬೇಕಾಗಿತ್ತು ದೇವ್ರಿಗೆ ಗೊತ್ತು. ಅದು ಮನ್ಯಾಗ ದಿನ ಬೆಳಗ್ಗೆ ಎದ್ದ ತಕ್ಷಣ ಜಳಕ ಮಾಡಿ ರೂಢ ಅವ್ರಿಗೆ. ಹಂಗಾಗಿ ಜಳಕಕ್ಕೆ ಹೋದ್ರೆ ಏನ ನಾಳೆಯಿಂದ ಬೇಕಾದ್ರೆ ನಾ ಹೇಳ್ತೇನೆ ತಗೋರಿ. ನಾಳೆಯಿಂದ ಬಿಡೋದು ಬಿಟ್ಟು ಹೇಳ್ರಿ. ಮನ್ಯಾಗ ಕೆಲ್ಸಕ್ಕೆ ಹೋಗೋ ಗಂಡು ಹುಡ್ರದವು ಮೊದ್ಲು ಅವ್ರದ್ದಾಗಲಿ ಮನಿ ಗಣಮಗಂದಾಗಲಿ ಎಲ್ಲ ಮುಗಿಲಿ ಲಾಸ್ಟಿಗೆ ಜಳಕಕ್ಕೆ ಹೋಗವಂತ್ರಿ. ಊರ್ ಮುಂದಂಡ ಜಳಕ ಮಾಡಿ ಜಗಲಿ ಕಟ್ಟಿ ಕುಂದ್ರದ ಏನೈತೆ ಹೌದಿಲ್ರಿ? ಅದಕ್ಕೆ ಹೇಳಿದ್ದು ಊರ್ ಮುಂದಂಡ ಜಳಕ ಮಾಡಬೇಡ ಅಂತ ಹೇಳ್ರಿ. ನಿಮ್ದು ಜಳಕ ಆಗಿ ಅಲ್ಲಿ ಇವತ್ತಿ ಹಚ್ಕೊಂಬಂದು ನಿಂತಿರಲ್ಲ. ದೌಡೆದ್ದಿದ್ದೆ ರೀ, ನೀರು ಕಾಸಿದ್ಲ, ಜಳಕನೂ ಆಗೇ ಬಿಡುತ್ತೆ. ನೋಡ್ದೆ ಕೊತ್ತ ಕೊತ್ತ ಅಂತ ಕುದಿತಾ ಇದ್ವು ನೀರು. ನಮ್ನಿ ನೀರು ಕಾಸಿದ್ಲು. ನನಗೆ ಈ ಕಾಸಂದ್ರ ಉಗ್ರ ಬೆಚ್ಚಗ ಒಂದು ಹಿಂಗೆ ಮೈ ಮ್ಯಾಗ ನೆತ್ತಿಗೆ ಹಾಕೊಂಡು ಕಾಲಿಗೆ ಬರೋದ್ರೊಳಗೆ ತಣ್ಣಗಾಗಿಬಿಟ್ಟಿರ್ತಾವ. ಹಂಗೆ ನೀರು ಕಾಸಿರ್ತಾಳ. ನಿಮಗೆ ನೋಡಿದ್ರೂ ಬೆಂಕಿ ಕೊಳ 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 ಕುದಿ ಹಂಗೆ ನೀರು ಕಾಸ್ಯಾಳ. ಕಟಿಗಿ ಎಟ್ಟು ಹೊಕ್ಕವು ಏನು ವಿಚಾರ ಅಕ್ಕಿಗೆಲ್ಲಿ ಅಲ್ಲ ತೀರ. ಆಯ್ತು ನಾಳಿಂದ ಲೇಟಾಗಿ ಜಳಕ ಮಾಡಂತ ಹೇಳ್ತೀನಿ. ಮೊದಲು ಮನೆಯವ್ರದ್ದಾಗಲಿ ಬಂದ್ರೆ ನೋಡಪ್ಪ, ನೀ ಹೋಗಿ ಜಳಕ ಮಾಡೋಗು. ಅವ ಅಪ್ಪನ ಕರ್ಬಿಡು ನಾಷ್ಟ ಮಾಡಲಿ. ಏನಿವತ್ತಿಷ್ಟು ಗಡ ನಾಷ್ಟ ಆಗೈತಿ? ದಿನ 9:30 10 ಮೇಲೆ ಹೊಡಿಸ್ತಿದ್ದಿ. 10 ಸಲ ನಾಷ್ಟ ಅಂದ ಮೇಲೆ ನಾಷ್ಟ ಬರ್ತಿತ್ತು. ಇದೇನಿದು ಇಷ್ಟು ಗಡ ಎದ್ದು ನಾಷ್ಟ ಮಾಡಿಬಿಟ್ಟಿ ಅಲ್ಲಿ ಇವತ್ತು? ಬಿಸಿ ಬಿಸಿದು ಏನದು ಕೆಂಪು ಏನೋ ಕಾಣ್ತದಲ್ಲ, ಏನದು? ಉಪ್ಪಿಟ್ಟು. ಇದೇನದ ಉಪ್ಪಿಟ್ಟು ಕೆಂಪು ಮಾಡಿ ನೀನು? ಅದು ಅತ್ತಿಯರ ಅಪ್ಪಗ ಹಸೆ ಖಾರ ತಿಂದ್ರೆ ಆಗಿ ಬರಲ್ಲ ಅದಕ್ಕೆ. ಅದಕ್ಕೆ ನಿನ್ನೆ ಅಲಸಂದಿ ಕಾಳು ಪಲ್ಯನ ಒಣ ಖಾರ ಹಾಕಿ ಮಾಡಿದ್ದೇನೆ ನೀನು? ನಾನು ಅದೇ ಅನ್ಕೊಂಡೆ. ಏನ ಬಿಡ ಅಂತ ಸುಮ್ಮನೆ ತಿಂದೆ ಬಿಡು. ಈಗ ಮತ್ತೆ ಉಪ್ಪಿಟ್ಟು ಒಣ ಖಾರ ಹಂಗಾರಿ? ಇದು ಎಲ್ಲ ಒಣ ಖಾರದಾಗ ಮಾಡಿಕ್ ನೀನು? ಇದು ನನ್ನ ಮನೆ ಅನ್ನೋದು ನೆನಪಿರ್ಲಿ ನಿನಗೆ. ನನಗೆ ಒಣ ಖಾರ ತಿನ್ನಕ್ಕಾಗಲ್ಲ, ನನಗೆ ಹಸೆ ಖಾರದ್ದೇ ಬೇಕು ಅಲ್ವಾ? ನಿಮ್ಮ ಅತ್ತಿಗೆ ಒಣ ಖಾರ ತಿನ್ನಕ್ಕಾಗಲ್ಲ ಅಂತ ಹಂಗಾರ 2 ಥರ ಮಾಡ್ಬಿಡು. ಏನು, ಒಂದು ಅರ್ಧ ಪಲ್ಯ ತೆಗೆದು ಹಸೆ ಖಾರ ಹಾಕು, ಒಂದು ಅರ್ಧ ಪಲ್ಯ ಒಣ ಖಾರ ಹಾಕು. 2 ಥರ ಮಾಡು, 4 ಥರ ಮಾಡು. ಮನೆಗೆ ಗುಡಿಸ್ಕೊಂಡಾಂತರ ಆಗ್ಲಿ. ಹೌದಿಲ್ಲ? 2 ಥರ ಅಂತ 2 ಥರ. ಒಟ್ಟು ಹಿಂಗಾದ್ರೆ ಮಂತ್ಯಾನ ಉದ್ದಾರ ಆದಂಗೆ ಆತು ಬಿಡು. ಏನಾತ? ಅದು ರೀ, ನಾನು ಮಾತಾಡ್ತೇನೆ ತಡಿ. ಅಲ್ಲ, ನಾನು ನಿಮ್ಮ ಅತ್ತಿ ನಿಮ್ಮ ತೊಂದರೆ ಅಂತೇಳಿ ಬಂದ್ರಪ್ಪ. ನಾನು ಇರ್ವಲ್ರಕ್ ಬಿಡು, ಮನುಷ್ಯಾಗ ತೊಂದರೆ ಅನ್ನೋದು ಇರೋದೇ ಕಷ್ಟ. ಯಾರಪ್ಪನ ಮನೆದು ಹೌದಿಲ್ಲ ಕಷ್ಟ? ಇವತ್ತು ಅವರಿಗೆ ನಾಳೆ ನಮಗೆ. ಯಾಕೆ ಪಾಪ ಅವ್ರಿಗೆ ಹೋಗಿ ಅನ್ಬೇಕು, ಬೇಜಾರಕ್ಕಾರ ಅಂತೇಳಿ ಎಷ್ಟು ಸಮೃದ್ಧಿ ತೊಗೊಂಡು ಮನ್ಸಿಗೆ ಇದು ಮಾಡ್ಕೊಂಡು ನಾನು ಇರಲಿ ಅಂತೇಳಿ 15 ದಿನ ಯಾಕೆ ತಿಂಗಳಿದ್ದು ಹೋಗಲ್ರಕ್ ಬಿಡವ ಆರಾಮಾಗಿ ಅಂತ ಅಂದೆ. ಅಂದಿಲ್ಲ. ಹ್ಞೂನವ. ನಾನು ನೀನು ಹಿಂಗೆ ಹ್ಞೂ ಅಂತಿ ಅಂತ ಅನ್ಕೊಂಡಿದ್ದಿಲ್ಲ.
ಮತ್ತೆ ಮತ್ತೆ ಬರೇ ಈಕಿ ಅವ್ರ ಅಪ್ಪ ಅವರು ಏನು ತಿಂತಾರ ಅದನ್ನೇ ಮಾಡಾಕದು, ಅವ್ರಿಗೆ ಏನು ಬೇಕೋ ಅದನ್ನೇ ಮಾಡೋದು, ಅವರಿಗೆ ಅವ್ರು ಬಂದಾರ ಅಂತೇಳಿ ಹೆಚ್ಚಿಗೆ ಕಾಳಜಿ ತೊಗೊಂಡು ಮಾಡೋದು. ದಿನಂಪ್ರತಿ ಹಂಗೆ ಇರ್ಬೇಕಾ ನಿನ್ನೇಂತಿ? ದಿನ ನಾಷ್ಟ ಎಷ್ಟೊತ್ತಿ ಕೊಡ್ತಾಳ? ನೀವು ಹೊಂಟು ನಿಂತ್ರೆ ನಾಷ್ಟ ಇನ್ನೂ ಕೈಯಾಡಿಸ್ತಿರ್ತಾಳ, ದೌಡ್ ಆಗಲ್ಲ. ಇವತ್ತು ನೋಡು 8-8:30 ಆಗ್ಬೇಕಾದ್ರೆ ನಾಷ್ಟದ ಬಟ್ಲ ಹಿಡ್ಕೊಂಡು ಅವ್ರು ಅವ್ನ ಮುಂದೆ ಬಂದು ನಿಂತಾಳ. ಆಮೇಲೆ ನೀರು ಕಾಸ್ತಾಳ ದಿನ. ಹೆಂಗೆ ಕಾಸಿರ್ತಾಳ? ಅಯ್ಯೋ ದೇವ್ರೆ, ಏನು ನೆತ್ತಿ ಮೇಲೆ ಹಿಂಗೆ ಹಾಕ್ಕೊಳತ್ಲೆ ಕಾಲಿಗೆ ಬರತ್ಲೆ ತಣ್ಣಗಾಗಿರ್ತಾವ ನೀರು, ಅಂತ ನೀರು ಕಾಸಿರ್ತಾಳಿಕೆ ಇಬ್ರು ಬೆಚ್ಚಗ. ಇವತ್ತು ಸೊಳ ಕೊಳ 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 ಅಂತ ಕುದೀತಾ ಇದ್ವು ನೀರು ಗುಂಡ್ಯಾಗ. ಒಂದು 4 ಬೇಳೆಕಾಳು ಹಾಕಿದ್ರೆ ಸಾರಿಗೆ ಬೆಂದು ಬಿಡ್ತಿದ್ವು. ನಮ್ನಿ ನೀರು ಕಾಸಿ ಕೊಟ್ಲು ಚೊಲತ್ತಂಗ ಅವರಿಗೆ. ಬಚ್ಚಲಕ್ಕೆ ವಸ್ತ್ರ ಇಡೋದೇನು, ಅರ್ಬಿ ಇಡೋದೇನು, ಅಡಿಗೆ ಮನ್ಯಾಗ ಅದು ಉಪ್ಪಿಟ್ಟು ಒಣ ಖಾರ ಹಾಕಿ ಮಾಡ್ಯಾಳ. ನಿನ್ನಿನೂ ಒಣ ಖಾರ ಹಾಕಿ ಅಡಿಗೆ ಮಾಡ್ಯಾಳ. ನಮಗೆ ಒಣ ಖಾರ ತಿನ್ನಕತ್ತೆ. ನೀವು ಒಣ ಖಾರ ತಿಂತೀಯ ಹಸೆ ಖಾರ ತಿಂತೀಯ? ನನಗೆ ಹಸೆ ಖಾರನೇ ಬೇಕು. ಮತ್ತೆ ನೋಡ್ದೆ ಅಲ್ಲ, ಬಂದಾರ್ದ ಮನಿ ಆಗ್ಬಿಡ್ತಪ್ಪ ಇದು. ಅಲ್ಲ ನನ್ನ ಗಂಡಗೆ ಹಸೆ ಖಾರ ತಿಂದ್ರೆ ಆಗ ಬರಲ್ಲ, ಹಂಗಾಗಿ ಮಾಡ್ತ ಅಲ್ಲ. ನೀವು ಹಿಂಗೆ ಅನ್ಕೋಬೇಡ್ರಿ. ಆಯ್ತು ತೋರಿ, ಒಂದಿಟ್ಟು ಒಣ ಖಾರ ಬಿಟ್ಟು ಹಸೆ ಖಾರ ಹಾಕಿ ಉಪ್ಪಿಟ್ಟು ಮಾಡಿಕೊಡ್ತಾಳೆ. ಹಿಂಗಾಗಿರ್ಬೇಕನ ಅಂತೇನೆ ನಾನು. ಇನ್ಮ್ಯಾಗ ಹಸೆಕಾಯಿ ಹಾಕಿ ಮಾಡವ, ಅದನ್ನು ತಿಂತೇವೆ, ನಡಿತೈತಿ. ಆಯ್ತು ಗುರವ, ಇವತ್ತು ತಿನ್ರಿ ಅತ್ತಿಯರ್, ಇವತ್ತು ತಿನ್ರಿ. ಹಾಕೊಂಬಂದು ಕೊಡ್ಲೇನ್ರಿ ಅತ್ತಿಯರ? ಬೇಡ ಈಗೇನು ಹಾಕೊಂಬಂದು ಕೊಡಬೇಡ. ಏನ ಗುಡಿಗೆ ಹೋಗ್ಬೇಕು, ನಾನು ಜಳಕ ಮಾಡ್ಕೊಂಡ್ ಬರ್ಬೇಕು. 2 ಚರಿಗೆ ನಾನು ಜಳಕ ಮಾಡ್ಲಾರ್ದ ಒಟ್ಟು ಹಂಗೇನು ಇದನ್ನು ತಿನ್ನಂಗಿಲ್ಲ. ಹೊಚ್ಕೊಳಕ ಹಾಸ್ಕೊಳಕ ಎಲ್ಲ ಅದಾವ ನೋಡಲ್ಲೇ. ನಿನ್ನೆ ಎಲ್ಲ ನಮ್ಮವೇ ಹಾಕ್ಕೊಟ್ಟಿದ್ದಿ. ಅವನೇನು ಹಾಕ್ಬೇಡ ಬಂದರ್ಗಂತೇಳಿ ಬೇರೆ ಇಟ್ಟೇನಿ, ಅವ್ನ ಹಾಕು. ಇವ್ ನಂಗೆ ಸ್ವಚ್ಛಗೆ ಒಗದಾಕು. ಏ ಬಾರ, ಬೇರೆ ಕೆಲಸ ಮಾಡ್ಕೊ ತಿಂತೀಯಲ್ಲ, ನನಗೆ ಅರ್ಬಿ ಕೊಡ್ಬಾ, ನಾನು ಜಳಕಕ್ಕೆ ಹೋಗ್ಬೇಕು. ನೀವೇ ಒಂಚೂರು ತಗೋ ಹೋಗ್ರಿ, ನಾನೇ ಕೊಡ್ಬೇಕನ ಅದನ್ನು ಕೆಲಸದ ನನಗೆ. ಅಲ್ಲ ದಿನ ಕೊಡ್ತಿದ್ದೆ ಅವನಿಗೆ ಅರ್ಬಿನ, ಇವತ್ತೇನು ಕಲ್ತು ಬಿಟ್ಟು ಬಿಡು ನೀನು. ಆಯ್ತು ಕೊಡ್ತೇನೆ. ಅಲ್ಲ ನೀವು ಒಂದು ಸ್ವಲ್ಪ ನೀರು ಗೀರು ಉರಿ ಹಾಕೋದು ಮಾಡೋದು ಕೈಕಾಲು ಗಟ್ಟಿ ಅದಾವಲ್ಲ ಅಂತ ಬೆಡ್ಡಿ ಏನಾರು ಕೆಲಸ ಮಾಡ್ಬೇಕಪ್ಪ ನೀವು. ಸೊಸಿ ಜೊತೆಗೆ ಹೆಂಗೆ ಹೊಂದಾಣಿಕೆಯಿಂದ ಇರ್ಬೇಕಂತ ನನಗೆ ನೀವು ಹೇಳ್ಕೊಡ್ಬೇಡ್ರಿ. ನೀವು ಹೆಂಗೆ ಹೊಂದಾಣಿಕೆಯಿಂದ ಇದ್ದೀರಿ ನೋಡ್ರಿ. ನಾನೇನು ಮನೆ ಬಿಟ್ಟು ಎಲ್ಲಿ ಹೋಗಿರೋ ಅಂತ ಪರಿಸ್ಥಿತಿ ನನಗೇನು ಬಂದಿಲ್ಲ. ಅಲ್ಲ ಒಂದು 15 ದಿನ ಇರಕ್ಕೆ ಬಂದ್ರೆ ಅದು ಎಷ್ಟು ಮಾತಾಡ್ತೀರಿ ಎಂತಾನ? ಇದು ನನ್ನ ಮಗಳ ಮನಿನೇ. ಇಲ್ಲಿ ಯಾರಪ್ಪಣಿನೂ ಬೇಕಾಗಿದ್ದಿಲ್ಲ, ಆದರೂ ಏನ ಕೇಳಿದ್ಲಾಕಿ ನಿಮ್ಮನ್ನ. ಯಾರಪ್ಪಣಿ ಯಾಕೆ ಬೇಡ? ಇದು ನನ್ನ ಮನಿ, ಆಮೇಲೆ ಅದು ನಿಮ್ಮ ಮಗಳ ಮನಿ ಯಾಕೆ ಆಕತಿ? ಇದು ನನ್ನ ಗಂಡನ ಹೆಸರಿನಾಗ ನನ್ನ ಹೆಸರಿಗೆ ಇರೋದು. ನಮ್ಮ ಅಪ್ಪ ಕಟ್ಟಿಸ್ಕೊಟ್ಟಿದ್ ಮನಿ ಇದು. ಕೇಳ್ರಿ ನಿಮ್ಮ ಮಗಳನ್ನ. ಏನು ಆಕಿ ಗಂಡ ದುಡ್ದು ಕಟ್ಟಿಲ್ಲ ಅಂದ್ರೆ ನನ್ನ ಮಗ ದುಡ್ದು ಕಟ್ಟಿದ್ದಲ್ಲಿದು ಮನಿ. ನಮ್ಮ ಅಪ್ಪ ಕಟ್ಟಿಸ್ಕೊಟ್ಟಿದ್ ಮನಿ ಇದು. ಇದು ನಿಮ್ಮ ಗಂಡ ಮನಿ ಅಲ್ಲ? ಅದ್ಯಾಕಾಕತಿ ಗಂಡನ ಮನಿ ಅಲ್ಲ. ಆಮೇಲೆ ಇನ್ನೊಂದು ಮಾತು, ನೀವು ಹಂಗೋಗೋಗೋಗ ಅಡಿಗೆ ಮನೆಗೆ ಎತ್ತಬೇಕತ್ ಕುಂತು ಅವನ್ನೆಲ್ಲ ಮುಟ್ಟಾಡ್ಬೇಡ್ರಿ. ಆ ದೇವ್ರ ಮನೆ ಕಡೆ ಅದು ಹೋಗ್ಬೇಡ್ರಿ. ನಮ್ಮ ಅತ್ತಿ ಪೂಜೆ ಮಾಡ್ಕೊಳಕ್ಕೆ ಹಳೆ ಕಾಲದವ್ರು ನಾವೆಲ್ಲ, ನಮ್ಗವೆಲ್ಲ ಸರಿ ಹೊಂದಲ್ಲ. ಅಲ್ಲ ನೀವೇನು ಈಗಿನವ್ರು ಅಲ್ಲ ಬಿಡು, ನಿಮಗೂ ಗೊತ್ತಿರ್ಬೇಕಲ್ಲ. ಮಗಳು ಓಡಿ ಬಂದು ಮದುವೆ ಮಾಡ್ಕೊಳ್ಳ ಅಂದ ಮಾತ್ರಕ್ಕೆ ಎಲ್ಲ ಮುಟ್ಟು ಚಟ್ಟು ಮಾಡಬೇಡ್ರಿ. ಸ್ವಲ್ಪ ಇಲ್ಲೇ ಇರೋದು ಕಲೀರಿ. ಅಲ್ಲ ಎದ್ರ ಸಂಬಂಧ ನಿಮ್ಮ ಮಗನ ಜೋಡಿ ಜಗಳ ಆಯ್ತು ನಿಮ್ದು? ಅದು ನನ್ನ ಮಗ ಹೆಂಡ್ತಿ ಲಾಲೆ. ನಿಮ್ಮ ಮಗ ನಂಗಲ್ಲ, ತಾಯಿ ಮಾತು ಕೇಳ್ಕೊಂತಿರಲ್ಲ, ಹೆಂಡ್ತಿ ಲಾಲೆ ಎಲ್ಲ ಹೆಂಡ್ತಿ ಮಾತೇ ಕೇಳ್ತಾನ. ಅದಕ್ಕೆ ಕೆಲವೊಂದು ಮಾತಿಗೆ ಜಗಳ ಆತು. ಅಯ್ಯ ಎಲ್ಲ ತಾಯಿ ಮಾತು ಕೇಳಕ್ಕೆ ಎಲ್ಲಿ ಬಿಡ್ತೀರಿ ನೀವು? ಆಕೆನೂ ತಲೆಯಾಗ ತುಂಬಾಕ್ ನೋಡಿದ್ಲು ನನ್ನ ಮಗ ಬಂಗಾರದಂತವ. ಏನೋ ಅವನ್ನೆಲ್ಲ ತಲೆಯಾಗ ಹಾಕೋಲಿಲ್ಲ ಅವ. ನಮ್ಮ ಅವ್ವನ ಮಾತು ಬಿಟ್ರೆ ಯಾರ ಮಾತು ಕೇಳೋದಿಲ್ಲ, ನಮ್ಮವ್ವ ಹೇಳಿದ್ದೆ ವೇದವಾಕ್ಯ ಅಂತ ಅಂದ. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಿಮ್ಮ ಮಗಳು ಅದನ್ನೇ ಮಾಡಿರ್ತಿದ್ಲು. ಗಂಡನ ಎತ್ತಬೇಕತ್ ಕುಣಿಸ್ಕೊಳಕ ಬೇರೆ ಮನೆ ಮಾಡ್ಕೊಂಡು ಹೊಂಟಿದ್ಲು. ಏನು ನೀವೇ ಹೇಳ್ಕೊಟ್ಟಿದ್ರೆ? ನಾನು ಯಾಕೆ ಹೇಳ್ಕೊಡಕ್ಕೆ ಹೋಗೋಣ ಬೇರೆ ಮನೆ ಮಾಡ್ಕೊಂಡು ಹೋಗಂತೇಳಿ? ಹೆಂಗೆ ಹೇಳಕತ್ರಿ? ಫೋನ್ ಬರ್ತಿದ್ದಂಗೆ ಹಿತ್ಲಕ್ಕೆ ತಗೊಂಡು ಓಡೋಗಿ ಮಾತಾಡ್ತಾಳ. ಏನು ಮಾತಾಡ್ತಾರಂತ ಇಲ್ಲಿ ಯಾರು ಕೇಳಿಸ್ಕೊತಾರಂತೇಳಿ ಅಲ್ಲಿ ಓಡೋಕೆ ಕುಂತಿರ್ತಾಳ. ನಮಗೇನು ಗೊತ್ತಾಗಬೇಕು, ಒಟ್ಟು ಅದೇ ಜಗಳ ಮಾಡ್ಕೊಂಡು ಬೇರೆ ಕನಿ ಅಂತೇಳಿ ಅಂದ್ಲಪ್ಪ. ಹೋಗೋದಾದ್ರೆ ಅಂದ ನನ್ನ ಮಗ. ಅದಕ್ಕೆ ಬಿಟ್ಟು ಕುಂತಾಳಿಲ್ಲಿ. ಅವ್ರ ಮನ್ಯಾಗ ನಿಮ್ಗೆ ಇರೋಕ್ಕೆ ಜಾಗ ಇಲ್ಲ, ಇನ್ನು ನಿಮ್ಮ ತಂಗಿ ನಿನ್ನ ಮಗಳನ್ನ ಎಲ್ಲಿ ಇಟ್ಕೋಬೇಕವ ನಿಮ್ಮ ಮಗ? ಹೌದಿಲ್ಲ? ಅಂಥ ಮಕ್ಕಳೆಲ್ಲ ನಾನು ಹೊಟ್ಟೆಗೆ ಹುಟ್ಟಿರೋದು. ಆದರೂ ಒಳ್ಳೆ ಮಕ್ಕಳು ಹುಟ್ಟಕ್ಕೂ ಕೇಳ್ಕೊಂಬಂದಿರ್ಬೇಕು. ಮಂಗಳ ಅತ್ತೆ ಬಾರವ ಇಲ್ಲಿ. ನನ್ನ ಮಗಳಿಗಿಂತ ಈಕಿ ಮೇಲೆ ಬಾಜು ಮೊದಲು ಈಕಿ ಬಿಡಾಡಿ ನನ್ನ ಬೀತಿ. ಇಬ್ಬರು ಸೊಸ್ತಾರನು ಒಂದೇ ಥರ ನೋಡ್ಕೋಬೇಕು ಅನ್ನೋದೇ ಇಲ್ಲ ತಲೆಯಾಗ. ಇರಲಿ ಕ್ರಮೇಣ ಏನು ಮಾಡ್ಬೇಕು ಅದನ್ನ ಮಾಡ್ತೀನಿ. ತಂದಿಯಲ್ಲ ಎಷ್ಟು ತಂದಿ ರೊಕ್ಕನ? 70,000 ರೂಪಾಯಿ ಬೇಕಂದಿದ್ರಲ್ಲವ ಖರೀದಿಗೆ. ಅದನ್ನೆದಕ್ಕೆ ತರಕ್ಕೆ ಹೋದಿ? ಬಡ್ಡಿ ಹಂಗೆ ಸಾಲ ಮಾಡಿ ನೀನು ತಗ. ನಾನು ಅವ್ರಿಗೆ ಕೊಡಕ್ಕೆ ಹೇಳ್ಬೇಕು ಅಂತ ಮಾಡಿದ್ದೆ. ನಮ್ಮ ಹತ್ರ 70,000 ರೂಪಾಯಿ ಎಲ್ಲ ಐತಿ ಅಂತೇಳಿ. ಈಗೇನಾಗಿಲ್ಲ, ಇದನ್ನ ಹೊಳೆ ಕೊಡು. ನೀ ಯಾರು ತಂದಿ ಅವ್ರಿಗೆ 70,000 ರೂಪಾಯಿ ಅವ್ರಿಗೆ ಕೊಟ್ಟು ಖರೀದಿ ಹಾಕಿ ಕೊಡು ಅಂತ ಹೇಳ್ತೇನೆ. ಏ ಅಡ್ನಾಡಿ, ಅವ್ರು ಹೆಂಗ್ಲೇ ಖರೀದಿ ಹಾಕಿ ಕೊಡಕ್ ಬರ್ತೈತಿ? 70,000 ರೂಪಾಯಿ ಹಾಕಿ ನಮಗ್ ಬೇಕಾಗಿರೋದು ನಾವು ಖರೀದಿ ಮಾಡ್ಕೋಬೇಕು, ಕೊಡ್ಬೇಕು. ನೀವು ಸ್ವಲ್ಪ ಸುಮ್ಮನೆ ಇರ್ತೀರಾ? ಈಡ ನೀವು ಆಸ್ತಿ ಮಾಡಿಟ್ಟಿದ್ರೆ ನಾವ್ ಯಾಕೆ ಇಷ್ಟು ಯೋಚನೆ ಮಾಡ್ಬೇಕಿತ್ತು? ನೋಡವಾ ನೇತ್ರ, ಈಗ 70,000 ರೂಪಾಯಿ ನಿನ್ ಗಂಡ ಎಲ್ಲೇ ಬಡ್ಡಿ ಅಂತಂದಾನ. ಬಡ್ಡಿ ಕಟ್ಟೆ ಹೆರಾಣಕ್ಕನ. ನಾ ಹೇಳೋದಾದ್ರ ಆ ರೊಕ್ಕ ನಂಗೆ ಹೊಳೆ ಕೊಡು ಅಂತ ಹೇಳ್ತಾನೆ. ನಿಮ್ಮ ಅಣ್ಣಗೆ ಹೇಳೋಟ 70,000 ರೂಪಾಯಿ ನಮ್ಮ ಕಡೆ ಇಲ್ಲಣ್ಣ, ಅದೇನೈತಿ ಅದ್ರದ್ದು ಪೂರ ಕಟ್ಟಿ ನೀವು ಒಂಚೂರು ಖರೀದಿ ಹಾಕಿ ಕೊಡ್ರಿ ಅಂತ ಹೇಳ. ಖರೀದಿ ಹಾಕೊಳ್ಳೋ ರೊಕ್ಕ ನಾವ ಕೊಡ್ಬೇಕತ್ತಿ. ಅದು ಹೆಂಗೆ ಅಣ್ಣಕ್ಕೆ ಕೊಡು ಅಂತ ಹೇಳಕ್ಕಾಕತಿ?
ಅದನ್ನ ಹೇಳ್ತಾ ಇರೋದ ಅಣ್ಣಕ್ ಕೊಡಂತ ಹೇಳಕತ್ತಿ ಅಂದೆಲ್ಲ ಕೊಡ್ಬೇಕು ಅವ್ರೇ ಲೆಕ್ಕದಂತ ನಾವು ಖರೀದಿ ಹಾಕೊಳಕತ್ತೇನ ಅಷ್ಟ್ ರೊಕ್ಕ ಇಲ್ಲಾಂದ್ರೆ ಬೇಡ ಖರೀದಿ ಹಾಕೊಳಕ್ ಬೇಡ ಅಂತ ಹೇಳು ನಾವು ಹೆಂಗಿದ್ರು ಆ ಹೊಲನ ಇಟ್ಕೊಳಕತ್ತಿಲ್ಲ ಹೌದಾ ಮಾರಕತ್ತೀವಿ ಈಗ ಸುಳ್ಳ 70,000 ರೂಪಾಯಿ ಸಾಲ ಯಾಕೆ ಮಾಡಿ ಸುಳ್ಳ ಅದನ್ನ 70,000 ರೂಪಾಯಿ ಆ ಗೌರ್ಮೆಂಟಿಗೆ ಯಾಕೆ ಕಟ್ಬೇಕು ಖರೀದಿ ಹಾಕೊಂಡು ಬೇಡ ಸುಮ್ಮನೆ ಗಿರಾಕಿ ಕರ್ಕೊಂಬಂದು ತೋರ್ಸನ ತೋರಿಸಿ ಯಾ ಗಿರಾಕಿಗೆ ಮನ್ಸು ಬರ್ತೈತೆ ಅವ್ರ ಸೀದಾ ಖರೀದಿ ಅವ್ರ ಹಾಕಿಸ್ಕೊಂಡ್ಬಿಡ್ಲಿ ಈಗ ಮತ್ತೆ ನಾವು ಖರೀದಿ ಹಾಕೊಳ್ಳೋದು ನಮ್ಮಿಂದ ಮತ್ತೆ ಅವ್ರಮ್ ಖರೀದಿ ಹಾಕೊಳ್ಳೋದು ಯಾಕದ ಯಾವ ಹೊಲ ಕೊಡ್ತೀನಿ ಅಂದ್ರೆ ಅದನ್ನ ಕರೆಕ್ಟಾಗಿ ಕೇಳ್ಕೊ ದಿನ ಹಳದಂತೇಳಿ ಇರೋದ ಕೊಡ್ತೇನೆ ಅಂದಂಗೆ ಆತಪ್ಪ ಮತ್ತೆ ಏನೋರೇನು ರೋಡ್ಗೆ ಚೇನ್ ಕೊಡಲ್ಲ ಅದನ್ನ ಏನು ಮಾಡು ನಾವು ಗಿರಾಕಿ ಕರ್ಕೊಂಬಂದು ತೋರ್ಸುನು ಆ ಹೊಲನ ಗಿರಾಕಿಗೆ ಮನ್ಸಿಗೆ ಬಂದ್ಮೇಲೆ ನಿಮ್ಮ ಅಪ್ಪಗ ನಿಮ್ಮ ಅವ್ಗ ನಿಮ್ಮ ಅಮ್ಮಗ ನಿಮ್ಮ ಅಣ್ಣಗ ಅಣ್ಣನ ಏಂತಿಗೆ ಅಣ್ಣನ ಮಗ ಎಲ್ಲರಿಗೂ ಸಹಿ ಮಾಡಿಕೊಡಕ್ಕೆ ಹೇಳು ಆ ರೊಕ್ಕ ನಾವು ಇಸ್ಕೊತೇವೆ ಅವ್ರು ಮಾಡಿಕೊಡ್ತಾರೆ ಮುಗೀತು ಹಾ ಅಪರೂಪಕ್ಕೆ ಒಂದು ಒಳ್ಳೆ ಉಪಾಯ ಕೊಟ್ಟಿ ಅಡ್ಡಿಲ್ಲ ಹಿಂಗ್ ಮಾಡ್ಬೋದಿನ್ನು. ಅಪರೂಪಕ್ಕೆ ಯಾಕ ನಾ ಹೇಳೋದ ಎಲ್ಲ ಒಳ್ಳೇದೇ ಇರ್ತತಿ ನಿಮಗೆ ಕೇಳೋಷ್ಟು ತಾಳ್ಮೆ ಇರೋದಿಲ್ಲ ಅಷ್ಟೇ. ಹೌದೌದು ಹಂಗ ಮಾಡ್ತೀನಿ. ಸರಿ ಹೇಳಂಗಾರ ನಿಮ್ಮ ಮನೆಗೆ ಹೋಗ್ಯಾ ಹೇಳ್ತೀನಿ.